ನಾವ್ ಚಪ್ಪಲಿ ಇಲ್ದ್ರೆ ನಡೆಯಕ್ ಆಗಲ್ವಲ್ಲ, ಹಾ ಹಂಗಾಗಿ ಇಲ್ಲಿ ನೋಡಿ ಸರ್, ಓ ಇಲ್ಲಿ ನೋಡಿ ಸರ್. ಇದನ್ನ ಹಾಕ್ತಿರಲ್ಲ? ಸರ್ ಎಷ್ಟು ತಿಂಗಳಿಗೆ ಒಂದ್ಸಲ ಹಾಕ್ತೀರಾ? ಒಂದ್ ತಿಂಗಳಿಗೆ ಒಂದ್ಸಲ ಹಾಕ್ಸ್ತೀವಿ ಸರ್. ಹಾಕ್ತೀರಿ? ಒಂದ್ 1000 ರೂಪಾಯಿ ಸರ್ ಒಂದ್ ಜೊತೆ. ಸರ್ ಎತ್ತುಗಳು ಆಟೋಮೆಟಿಕ್ ಆಗಿ ದಿನ ಅಭ್ಯಾಸ ಆಗಿದೆ ನೋಡಿ ಸರ್. ಈಗ ನೀವು ಬರ್ತಿದಂಗೆ ಹೆಂಗ್ ಬಂದ್ ನಿಂತ್ಕೊಂಡು ನಾವು ಗಾಡಿಯಿಂದ ಮೇಕೆತ್ತಿದ್ರೆ ನೋಡಿ ಸರ್ ಅದನ್ನೇ ಕೊಡ್ಕೊಡುತ್ತೆ ನೋಡಿ ಸರ್. ಈಗ ನೋಡಿ ಸರ್, ಇಂಜಿನಿಯರ್ಗಳು ಸಂಬಳ ತಗೋತಾರ ಅಂತ ಹೇಳಿದ್ರಲ್ಲ ಸರ್, ಅವ್ರು ಏನ್ ಸಂಬಳ ತಗೋತಾರ ಅಷ್ಟೇ ಒಬ್ಬ ರೈತ ದುಡ್ದು ಸಾಧಿಸ್ಬಲ್ಲ. ರಾಮ ಅಂತ 4 ವರ್ಷ ಆಗಿದೆ. ನಾವು ಸಣ್ಣ ಕರುವಿಂದ ಸಾಕಿದೀವಿ. ರಾಮ ಲಕ್ಷ್ಮಣ ಅಂತ ಇವನ್ ಜೊತೆ. ಇದ್ರ ಬೆಲೆ ಸರ್ 1.5 ಲಕ್ಷ ಇದೆ ಸರ್. ಇದ್ರ ಬೆಲೆ 1.5 ಲಕ್ಷ? ಹೌದು ಸರ್, 1.5 ಲಕ್ಷ ಇದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇವತ್ತು ನಿಮಗೆ ಕಾಣ್ತಾ ಇದೆ ಹೊಗೆ ಸೊಪ್ಪು. ಇದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ಒಂದು ವಿಶೇಷ ವಿಡಿಯೋನ ಈ ಚಾನಲಲ್ಲಿ ಕಳೆದ 4 ದಿನದಿಂದ ಹಾಕಿದ್ದೆ. ಆ ಸಂದರ್ಭದಲ್ಲಿ ತುಂಬ ಜನರು ಗುಡ್ ಕಮೆಂಟ್ ಹಾಕಿದರೆ, ಬ್ಯಾಡ್ ಕಮೆಂಟ್ ಹಾಕಿದರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆಗ ನಿಮಗೆ ಅರ್ಥ ಆಗುತ್ತೆ ನಾವು ಯಾವುದನ್ನು ಮಾಡಿದ್ವಿ ಅಂತೇಳಿ, ಯಾಕೆ ಮಾಡಿದ್ವಿ ಅಂತೇಳಿ. ಜನರಿಗೆ ಒಂದಷ್ಟು ಕೃಷಿಯ ಸಂಗತಿಗಳು ಕಾಣಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅದೆಲ್ಲ ಮಾಡುವಂಥದ್ದು. ಅದರ ಅರ್ಥ ತಂಬಾಕನ್ನು ನಾವು ಪ್ರಮೋಟ್ ಮಾಡ್ತಿದ್ದೀವಿ ಅಂತ ಅರ್ಥ ಅಲ್ಲ. ಆದರೆ ಅವತ್ತು ವಿವರಣೆ ಕೊಟ್ಟಂಥ ರಮೇಶ್ರು, ಸಾವಯವ ಕೃಷಿಕರವರು, ಅವರು ಗೋಪಾಲನೆಯನ್ನು ಮಾಡ್ತಾ ಇದ್ದಾರೆ. ಗೋಪಾಲನೆಯಲ್ಲಿ 2 ವಿಧ ಇದೆ. ಒಂದನೇದಾಗಿ ಹಾಲಿಗೋಸ್ಕರ ಸಾಕುವಂಥದ್ದು, ಎರಡನೇದಾಗಿ ಕೃಷಿಗೋಸ್ಕರ ಸಾಕುವಂಥದ್ದು. ಇವರು ಕೃಷಿಗೋಸ್ಕರ ಗೋಪಾಲನೆ ಸಾಕ್ತಾರೆ. ಇವತ್ತು ರೇರ್ ಆಗಿರುವಂಥ ಎತ್ತಿನ ಗಾಡಿ ಇವರ ಮನೆಯಲ್ಲಿದೆ. ಎತ್ತಿನ ಗಾಡಿಯ ಮುಖಾಂತರ ಕೆಲಸಗಳನ್ನು ಮಾಡ್ತಾರೆ, ಉಳುವ ಕೆಲಸಗಳನ್ನು ಮಾಡ್ತಾರೆ. ಆ ಎತ್ತುಗಳು ಹೇಗಿದೆ, ಅದರ ಚಲನವಲನಗಳೇನು, ಎತ್ತುಗಳನ್ನು ಹೇಗೆ ಸಾಕ್ತಾರೆ, ಅದರೊಟ್ಟಿಗೆ ಎತ್ತಿನ ಗಾಡಿಯ ಉಪಯೋಗಗಳೇನು ಅನ್ನುವಂಥ ಕಂಟೆಂಟ್ ಅನ್ನು ತೋರಿಸೋದಕ್ಕೋಸ್ಕರ ನಾನು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಈ ಹಳ್ಳಿಗೆ ಬಂದೇನೆ. ಬನ್ನಿ, ರಮೇಶ್ ಜೊತೆ ಎತ್ತಿನ ಗಾಡಿಯ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಸರ್, ಇವತ್ತು ಎಲ್ಲರೂ ಆಧುನಿಕ ಯುಗಕ್ಕೆ ಬಂದಿದ್ದಾರೆ. ಟ್ರಾಕ್ಟರ್ಗಳು, ಟಿಲ್ಲರ್ಗಳೆಲ್ಲ ಬಂದಿದೆ. ಅಂತಂದ್ರೆ ಇವತ್ತು ಕೂಡ ನೀವು ಎತ್ತಿನ ಗಾಡಿಯನ್ನು ಉಪಯೋಗಿಸ್ತಿದ್ದೀರಿ. ಏನ್ ರೀಸನ್ಗೋಸ್ಕರ ಮಾಡ್ತಿದ್ದೀರಾ ಸರ್? ಎತ್ತಿನ ಗಾಡಿ ಅಂದ್ರೆ ಎತ್ತಿನ ಗಾಡಿಗೆ ಖರ್ಚೇ ಬರಲ್ಲ. ಈಗ ಟ್ರಾಕ್ಟರ್ ತಗೋತೀನಿ ಅಂದ್ರೆ ಒಂದ್ 4-5 ಕಿಲೋಮೀಟರ್ ಹೋಗಿ ಬರ್ಬೇಕು ಅಂದ್ರೆ 1 ಲೀಟರ್ ಡೀಸೆಲ್ ಬೇಕು, ಒಬ್ಬ ಡ್ರೈವರ್ ಬೇಕು, ಎಲ್ಲ ಬೇಕು. ಇದಕ್ಕೆ 1 ರೂಪಾಯಿ ಖರ್ಚಿಲ್ದಂಗೆ ನಮ್ಮ ಮನೇಲಿ ಸಾಕಿರ್ತಕ್ಕಂಥ ರಾಸುಗಳು ಇದೆಯಲ್ಲ ಸರ್, ಎತ್ತುಗಳು. ಆ ಎತ್ತುಗಳನ್ನ ಬಳಸಿದ್ರೆ ಆಮೇಲೆ ಟ್ರಾಕ್ಟರ್ ಬರ್ದೇ ಇರೋ ಜಾಗದಲ್ಲಿ ಇದನ್ನ ಬರುತ್ತೆ ಸರ್. ಅಟ್ಲೋ ಜಾಗ, ನೀರ್ ಜಾಗ. ಇದ್ರಲ್ಲಿ ನಾವು ತಂಬಾಕನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಎತ್ತಿನ ಗಾಡಿಲಿ ಬಳಸ್ತೀವಿ ಸರ್. ಟ್ರಾಕ್ಟರ್ ಟನ್ನೇಜ್ ಜಾಸ್ತಿ ಇದೆ, ಅಟ್ಲು ಜಾಗದಲ್ಲಿ ಹೋದ್ರೆ ಉಣ್ಕೊಳುತ್ತೆ. ಎತ್ತಿನ ಗಾಡಿ ಉಣಲ್ಲ ಸರ್. ಎತ್ತು ಶಕ್ತಿಯಿಂದ ತಗೊಂಬಂದ ಧಾರಾಳವಾಗಿ ಸರ್. ಈ ಗಾಡಿಗೆ ಎಷ್ಟು ವರ್ಷ ಆಯ್ತು ಸರ್? ಸರ್ 13 ರಿಂದ 14 ವರ್ಷ ಆಯ್ತು ಸರ್. 14 ವರ್ಷ ಆಯ್ತು ಸರ್. ಸ್ವಂತ ಮರದಿಂದ ನಾವೇ ಮಾಡಿಸ್ಕೊಂಡಿದ್ವಿ ಸರ್. ನಮ್ಮ ಎಷ್ಟು ಟನ್ ಇಳಿತದೆ ಇದು? ಸರ್ ಇದು 1.5 ರಿಂದ 2 ಟನ್ ಇಳಿತದೆ. ಹೌದಾ? ಹೌದು ಸರ್. ವೀಲ್ ಎಲ್ಲ ಸರ್ ಇದು ಫ್ಯಾಕ್ಟರಿಯಿಂದ ತಂದು ಹಾಕಿದ. ಅವಾಗ 10,000 ಇತ್ತು ಸರ್ ಜೊತೆ. ಟ್ರಾಕ್ಟರ್ ಇದು? ಇಲ್ಲ ಸರ್, ಟ್ರಾಕ್ಟರ್ ಎತ್ತಿನ ಗಾಡಿಗೋಸ್ಕರನೇ ತಯಾರಾಗಿ ಬರ್ತಾವ. ಎತ್ತಿನ ಗಾಡಿಗೆ ಆ ರೀತಿ ವೀಲ್ಗಳು ಬಂದಿದೆ? ಹೌದು ಸರ್, ಹಿಂದೆ. ಹೌದು ಸರ್, ಎತ್ತಿನ ಗಾಡಿಗೆ ವೀಲ್ ಬರುತ್ತೆ. ಅದು ಮರದ ವೀಲ್ ಮಾಡ್ತಿದ್ರಲ್ಲ? ಇಲ್ಲ ಸರ್, ಅದು ಮರದ ವೀಲ್ ಅಂದ್ರೆ ಅದು ಹಿಂದೆ ಹೋಯ್ತು ಸರ್. ಮರದ ಗಾಡಿ ಇತ್ತಲ್ಲ, ಅದಕ್ಕೆ ಕಬ್ಬಣದ ಮಾಡಿ ಮರದ ಗಾಡಿ ಅಂತ ಮಾಡ್ತಿದ್ರು. ಅದನ್ನ ಟೈರ್ ಗಾಡಿಗೆ ಕನ್ವರ್ಟ್ ಮಾಡಿದ್ರು. ಕಷ್ಟನಾ ಸ್ವಲ್ಪ, ಭಾರ? ಹೌದು ಸರ್. ಇಲ್ಲ, ಇದೇ ಭಾರ ಸರ್. ಇದು ಬೇಗ ಉಳ್ಳುತ್ತೆ, ಅದು ದನಗಳಿಗೆ ಕಷ್ಟ ಆಗ್ತದೆ. ಓಕೆ, ಇದನ್ನು ಎತ್ತಿಕೊಂಡು ಓಡಾಡುವಂತದ್ದು, ಅಷ್ಟು ಟನ್ ಭಾರ ಹೊರುವಂತ ನಿಮ್ಮ ಮನೆಯ ಒಂದು ವೀರರನ್ನು ಪರಿಚಯ ಮಾಡಿಸಿ ನಮಗೆ. ಹೇಳಿ ಸರ್. ಇದು ರಾಮ ಅಂತ 4 ವರ್ಷ ಆಗಿದೆ. ನಾವು ಸಣ್ಣ ಕರುವಿಂದ ಸಾಕಿದೀವಿ. ರಾಮ ಲಕ್ಷ್ಮಣ ಅಂತ ಇವನ್ ಜೊತೆ. ಇದ್ರ ಬೆಲೆ ಸರ್ 1.5 ಲಕ್ಷ ಇದೆ ಸರ್. ಇದ್ರ ಬೆಲೆ 1.5 ಲಕ್ಷ? ಹೌದು ಸರ್, 1.5 ಲಕ್ಷ ಇದೆ. ನೋಡಿ ಸರ್, ಇದು ಕರೆಕ್ಟ್ ಆಗಿ ದಷ್ಟಪುಷ್ಟವಾಗಿ ನನ್ನ ಹತ್ರ ಇದೆ ನೋಡಿ ಸರ್. ಯಾವ ತಳಿ ಸರ್ ಇದು? ಇದು ಹಳ್ಳಿಕಾರ್ ತಳಿ ಸರ್. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಮನೆ ಮಾತಾಗಿರೋಂತ ತಳಿ ಹಳ್ಳಿಕಾರ್ ತಳಿ ಸರ್. ಇದು ಇಲ್ಲ ಅಂದ್ರೆ ನಾವೇನು ಮಾಡಕ್ಕೆ ಆಗಲ್ಲ ಸರ್. ಹೌದು ಸರ್, ನಾವ್ ಇದಿದ್ರೇನೆ ಜೀವನ ನಮ್ಗೆ. ವ್ಯವಸಾಯ ಮಾಡೋದಕ್ಕೆ ಎತ್ತುಗಳು ಇದ್ರೇನೆ, ಹಳ್ಳಿಕಾರ್ ತಳಿ ಇದ್ರೇನೆ ನಮ್ಗೆ ಅಲ್ಲ. ಹೇಗಿದೆ ರಾಮನ ಬುದ್ಧಿ? ತುಂಬಾ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಸರ್. ಹೌದಾ? ಹೌದು ಸರ್. ನಮ್ಗೆ ಅಪರಿಚಿತರೆಲ್ಲ ಬಂದ್ರೆ? ಅಪರಿಚಿತ ಬಂದ್ರೆ ಸ್ವಲ್ಪ ಏನ್ ಜೋರ್ ಮಾಡಲ್ಲ, ಸ್ವಲ್ಪ ಹೊಸಬ್ರು ಬಂದ್ರೆ ಗಲಾಟೆ ಮಾಡುತ್ತೆ ಅಲ್ಲ. ಹೌದು. ಈಗ ಅದ್ರ ಕೊಂಬುಗಳು ನೋಡಿದ್ರೆ ಭಯ ಆಗ್ತದೆ. ಭಯ ಆಗ್ತದೆ ಅಂದ್ರೆ ನಾವ್ ಇದನ್ನ ಕೊಂಬು ಅದು ಹೆಂಗ್ ಬೇಕಂಗಿರುತ್ತೆ. ನಮ್ಗೆ ಬೇಕಾಗಿರೋ ರೀತಿ ಇದನ್ನ ಮಾಡ್ತಾರಲ್ಲ, ಹಂಗೆ ಸ್ವಲ್ಪ ನೇರ ಮಾಡಿಸ್ಕೊಂಡಿದ್ದೀವಿ. ಇಷ್ಟೀಗ ಚೂಪ್ ಮಾಡಿ ಕೂತಿದ್ರೆ ಸರ್ ಯಾರಿಗೂ ಗುದ್ದಲ್ಲ ಸರ್. ನೋಡಿ ಸರ್, ಇಲ್ಲಿ ಏನು ಮಾಡಲ್ಲ.
ಅಲ್ಲ ಹೌದು ಬಾರಿ ಬುದ್ಧಿ ಇದೆ ಹೌದು ಸರ್, ತುಂಬಾ ಬುದ್ಧಿ ಅಲ್ಲ ಇದೆ. ಇದನ್ನ ಹಿಡ್ಕೊಳ್ಳೋದೆಲ್ಲ ಬಾರಿ ಕಷ್ಟ ಅಲ್ಲ, ಹೇಗೆ ಸರ್ ಮೇಂಟೈನ್ ಸರ್ ಮಾಡ್ತೀರಿ? ಅಂದ್ರೆ ಇದು ಮುಗ್ದಾರ ಇದೆಯಲ್ಲ ಸರ್, ಇಲ್ಲಿ ಹಾ. ಇದನ್ನ ಬಳಸ್ತೀವಲ್ಲ, ಇದಿರೋದ್ರ ದಶಿಂದ ಅದು ಸ್ವಲ್ಪ ಕಂಟ್ರೋಲ್ ಬರುತ್ತೆ ಕಂಟ್ರೋಲ್ ಬರುತ್ತೆ. ಅಲ್ಲ. ಹೌದು. ಅದಕ್ಕೆ ಜೊತೆಗಾರ ಯಾರು? ಇಲ್ಲೇ ಲಕ್ಷ್ಮಣ ಇದ್ದಾನೆ. ಓಹೋ, ಲಕ್ಷ್ಮಣ ಹಾ. ಒಂದೇ ಏಜ್ ಇದ್ದ? ಹೌದು ಸರ್, ಒಂದೇ ಏಜ್. ಇನ್ ಸ್ವಲ್ಪ ಜೋರಿದೆ ಸೌಂಡ್. ಸ್ವಲ್ಪ ಹೊಸಬು ನೋಡಿ ಸರ್, ಸ್ವಲ್ಪ ಗಲಾಟೆ. ಅದು ಎರಡು ಸಾಕಲ್ಲ ನಿಮ್ಗೆ, ಇನ್ನೆರಡು ಇಟ್ಕೊಂಡಿದ್ರಲ್ಲ? ಹೌದು ಸರ್, ನಮ್ಗೆ ವ್ಯವಸಾಯಕ್ಕೆ ಒಂದು 15-16 ಎಕರೆ ಜಮೀನ್ ಇದೆ. ಹಂಗಾಗಿ ವ್ಯವಸಾಯಕ್ಕೆ 2 ದನಗಳು ಬೇಕೇ ಎರಡು ಜೊತೆ ಬೇಕೇ ಬೇಕು. ಬೇಕೇ ಬೇಕು. ಈ ರೀತಿ ಎಷ್ಟು ಜನ ಇವರಲ್ಲಿ ದನಗಳನ್ನು ಕಟ್ಟಿದ್ದಾರೆ? ಇಲ್ಲಿ ಸರ್, ಇಲ್ಲಿ 120 ಮನೆ ಇದೆ. ಹಾ. ಅಟ್ಲೀಸ್ಟ್ 100 ಮನೆನಾರು ದನಗಳು ಇದ್ದೇ ಇರುತ್ತೆ ಅಲ್ಲ. ಹೌದು. ಈ ರೀತಿ ಹೌದು ಸರ್, ಎತ್ತುಗಳು ಎತ್ತುಗಳು ಆಗ್ಬೋದು, ಹಸುಗಳು ಆಗ್ಬೋದು. ಹಾ. ಹಳ್ಳಿ ಕಾರ್ತಳಿನ ಸಾಕ್ತಾರೆ ಸರ್, 100 ಜನ. ಅಂದ್ರೆ ಅಷ್ಟು ದೊಡ್ಡ ಗೋವನ್ನು ಉಳಿಸುವ ಕೆಲಸ ಮಾಡ್ತಿದ್ದೀರಿ? ಹೌದು ಸರ್, ನಮ್ಮ ಹಳ್ಳಿನಲ್ಲಿ ದನಗಳಿಂದಾನೇ ಜೀವನ ಸರ್ ನಮ್ದೆಲ್ಲ. ಈಗ ವ್ಯವಸಾಯ ಮಾಡೋದಕ್ಕೆ ಇಂಪಾರ್ಟೆಂಟ್ ಇದೆ. ಹೌದು ಕರೆಕ್ಟ್. ಎಷ್ಟು ಟೆಕ್ನಾಲಜಿ ಬೆಳೆದ್ರು ಹೌದು ಸರ್. ನಿಮ್ಗೆ ಸುಲಭ ಆಗೋದಿದೆ ಹೌದು ಸರ್. ಅಲ್ಲ. ಹೌದು. ಇದೇನಿದೆ ಬರೆ ಹಾಕಿದ್ರಲ್ಲ ಈಗ? ಬರೆ ಹಿಂದೆ ಅದೇ ಚಪ್ಪೆ ರೋಗ ಬರ್ದಂಗೆ ಹಿಂದವರು ಬರೆ ಹಾಕ್ತಿದ್ರು ಸರ್, ಆ ಟೈಪು ಮಾಡಿದ್ವಿ. ಮತ್ತು ಇದ್ರ ಕಾಲಡಿಗೆ ನಾವು ಹಾಕ್ತಿರಲ್ಲ? ಹೌದು ಸರ್, ಇದು ಹಾನಿ ಕಟ್ಟಿಸ್ತೀವಿ ಸರ್, ಅದು ಅಲ್ಲೇ ಮೊಳೆ ಅಂತ ಹೇಳ್ತೀವಿ. ಹಂಗಾಗಿ ಕಾಲು ನಾವು ಚಪ್ಪಲಿ ಇಲ್ದರೆ ನಡೆಯಕ್ ಆಗಲ್ವಲ್ಲ, ಹಂಗಾಗಿ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಇದನ್ನ ಹಾಕ್ತಿರಲ್ಲ? ಹೌದು ಸರ್, ತಿಂಗಳಿಗೆ ಒಂದ್ಸಲ ಹಾಕ್ತೀರಿ? ಒಂದ್ ತಿಂಗಳಿಗೆ ಒಂದ್ಸಲ ಹಾಕ್ತಿವಿ ಸರ್. ಹಾಕ್ತೀರಿ? 1,000 ರೂಪಾಯಿ ಸರ್. ಹೌದು ಸರ್. ಯಾರು ಹಾಕ್ತಾರೆ ಅದನ್ನು? ಇದನ್ನ ಅದೇ ಕಸ್ಬ್ ಮಾಡೋರು ಇರ್ತಾರೆ, ಬಂದು ಮಾಡ್ಕೊಡ್ತಾರೆ. ಏನು ಹಗ್ಗ ಕಟ್ತಾರಲ್ಲ? ಹಗ್ಗ ಕಟ್ಟಿ ಕೆಳಗಡೆ ಕೆಡಗಿ 4 ಕಾಲು ಕಟ್ಟಿ ಮೊಳೆ ಹೊಡೆದಿ ಮಾಡ್ತಾರೆ. ಹಾಗೆ ಇದಕ್ಕೆ ನೋವಾಗಲ್ವಾ? ನೋವು ಆಗುತ್ತೆ ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇದೆಲ್ಲ ಮಾಡ್ತಾರೆ. ಸ್ವಲ್ಪ ಅಲ್ಲಿ ಮೊಳೆ ಹೊಡೆ ತಿರುಳಿಗ್ ಬಿದ್ರೆ ಕುಂಟುತ್ತೆ, ಅವಾಗ ನಮಗ್ ಗೊತ್ತಾಗುತ್ತೆ, ಮತ್ತೆ ಕರೆದು ರೆಡಿ ಮಾಡೋದು. ಕೆಲ್ಸಕ್ಕೆ ಯಾವಾಗ್ಲೂ ಸ್ಟಾರ್ಟ್ ಮಾಡ್ಬೇಕಾರೆ ನಾವು ಒಂದ್ಸಲ ನೀರ್ ತೋರ್ಕೊಂಡೆ ಸ್ಟಾರ್ಟ್ ಮಾಡ್ತೀವಿ ಸರ್. ನೋಡಿ ಸರ್, ನೀರು ಕುಡಿತವೆ ಅದು ಒಂದ್ ದಿನಕ್ಕೆ ಸುಮಾರು ಒಂದ್ 30-40 ಲೀಟರ್ ಕುಡಿತೇವೆ ಸರ್. ಹೌದಾ? 3 ಟೈಮ್ ಇಂದ. ಆ ಕಡೆ ಏನು ಕೋಪ ಬಂದಿದೆ ಅದಕ್ಕೆ? ಇಲ್ಲ, ಅದು ಬೆಳಿಗ್ಗೆ ಜಾಸ್ತಿ ಕುಡ್ದಿದ್ದಾನೆ, ಹಂಗಾಗಿ ಇವಾಗ ಕುಡಿತಾ ಇಲ್ಲ. ಎಷ್ಟು ಬೇಕಷ್ಟೇ? ಹೌದು ಸರ್, ಬೇಕಿದ್ರೆ ಆಟೋಮೆಟಿಕ್ ಆಗಿ ಅದೇ ಹೋಗುತ್ತೆ, ಕುಡಿಯುತ್ತೆ. ನೋಡಿ ಅದನ್ನದು ಸವರ್ತಿದೆ, ಅದ್ರದ್ದು ಫ್ರೆಂಡ್ ಅದು. ಹೌದು ಸರ್. ಒಳ್ಳೆ ಫ್ರೆಂಡ್ಶಿಪ್ ಇದೆಯಾ? ತುಂಬಾ ಫ್ರೆಂಡ್ಶಿಪ್ ಇದೆ ಸರ್. ನೋಡಿ ಸ್ನೇಹಿತರೆ, ಅದು ಹೇಗೆ ಬಂದು ಅದೇ ನಿಂತ್ಕೋತ ನೋಡಿ, ಅದೇ ನಿಂತ್ಕೋತ ನೋಡಿ, ಹೆಂಗ್ ನಿಂತ್ಕೋತ ನೋಡಿ. ಅವುಗಳಿಗೆ ಗೊತ್ತು ಎಲ್ಲಿ ತನ್ನ ಮಾಲೀಕನಿಗೆ ಹೇಗೆ ಕೆಲಸ ಮಾಡ್ಬೇಕು ಅಂತ ಹೇಳಿ. ಸರ್, ಎತ್ತುಗಳು ಆಟೋಮೆಟಿಕ್ ಆಗಿ ದಿನ ಅಭ್ಯಾಸ ಆಗಿದೆ ನೋಡಿ ಸರ್. ಈಗ ನೀವು ಬರ್ತಿದಂಗೆ ಹೆಂಗ್ ಬಂದ್ ನಿಂತ್ಕೊಂಡು ನಾವು ಗಾಡಿಯಿಂದ ಮೇಕ್ ಎತ್ತಿದ್ರೆ ನೋಡಿ ಸರ್, ಅದನ್ನೇ ಕೊಡ್ಕೊಡುತ್ತೆ ನೋಡಿ ಸರ್. ಈಗ ಬಾ, ನೋಡಿ ಸರ್, ಅದ್ರ ಆಟೋಮೆಟಿಕ್ ಆಗಿ ಅದೇ ಕೊಡ್ತಾ ಸರ್ ಇವಂಗ್ ಎತ್ತಿದ್ರೆ ಅಲ್ಲಿಗೆ. ಹೌದು ಸರ್, ಅಲ್ಲಿಗೆ ಅಭ್ಯಾಸ ಆಗಿದೆಯಲ್ಲ ಸರ್. ನಾವ್ ಹಿಂಗ ಹಾಕ್ತಿವಿ ಸರ್ ಇದನ್ನ. ಲಾಕ್? ಹೌದು ಸರ್, ಲಾಕ್ ಹಾಕ್ತಿವಿ. 2 ಲಾಕ್. ಹೌದು ಸರ್, ಇಲ್ಲಿ ನೋಡಿ ಸರ್, ನಿಮಿಷ. ಈ ಎತ್ತಿಗೆ ಈ ತರ ಅಡಿಯನ್ನು ಲಾಕ್ ಹಾಕಿ. ಹೌದು ಸರ್, ಹೌದು ಸರ್, ನೋಡಿ ಹಗ್ಗದಲ್ಲಿ ಕುತ್ತಿಗೆಗೆ ಹಿಂಗೆ ಲಾಕ್. ಇಷ್ಟೇ ಸರ್, ಸಿಂಪಲ್ ಸರ್. ಇನ್ನು ಹೊರಡೋದ ಸರ್. ಇಲ್ಲಿ ನೋಡಿ ಸರ್, ನಾವ್ ಹಿಂಗ ಹತ್ತ ತನಕ ಹಂಗೆ ಇರುತ್ತೆ ನೋಡಿ ಸರ್. ನಾವ್ ಹತ್ತದ್ಮೇಲೆ ಆಟೋಮೆಟಿಕ್ ಆಗಿ ಹೋಗುತ್ತೆ. ಹೌದಾ? ಹೌದು ಸರ್. ಇಲ್ಲಿ ನೋಡಿ ಸರ್, ಈ ಕಡೆಗಲ್ಲ ಅಂದ್ರೆ ಹೊರಟಾಯ್ತು ಎಲ್ಲ. 2 ಹಗ್ಗದಲ್ಲಿ ಕಂಟ್ರೋಲ್ ಮಾಡ್ತೀರಾ? ಹೌದು ಸರ್, ಹಗ್ಗದಲ್ಲೇ ಸರ್. ಭಾಷೆ ಗೊತ್ತಿರುತ್ತಲ್ಲ ಸರ್, ಅದಕ್ಕೆ. ಅಂದ್ರೆ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡ್ತೀರಾ? ಹೌದು ಸರ್, ಹೌದು ಸರ್. ಅದ್ ನಿಲ್ಲಿಸ್ಬೇಕಾದ್ರೆ ಏನ್ ಮಾಡ್ತೀರಿ? ಹಿಂಗ ಏನಿಲ್ಲ, ಹಿಂಗ ಜಸ್ಟ್ ಹೇಳಿದ್ರೆ ಸಾಕು? ಹೌದು, ಹೇಳಿದ್ರೆ ಸಾಕು. ಇಳಿಯಕ್ ಶುರು ಮಾಡಿ ಆಯ್ತಲ್ಲ? ಹೌದು ಸರ್, ಸ್ಪೀಡ್ ಇದೆ. ತುಂಬಾ ಹೋಗ್ತದೆ, ಅದಕ್ಕೆ ಟೈಟ್ ಇದೀನಿ ಹಗ್ಗ. ಹೌದಾ? ಹೌದು, ಇಲ್ಲ ಇನ್ನೂ ಸ್ಪೀಡ್ ಹೋಗುತ್ತೆ. ಹೌದು ಸರ್, ಇನ್ನೂ ಸ್ಪೀಡ್. ಖಾಲಿ ಗಾಡಿ ಅಲ್ಲ? ಹೌದು ಸರ್, ಖಾಲಿ ಗಾಡಿ. ಬರ್ತಿ ಹಾಕಿದ್ರೆ ಹಿಂಗ ಹೋಗುತ್ತೆ ಸರ್. ಹೌದಾ? ಹೌದು. ಎಷ್ಟು ಗಂಟೆ ಕೆಲಸ ಮಾಡುತ್ತೆ ಸರ್ ಈ ರೀತಿ? ಸರ್, ನೀವು ಅದಕ್ಕೆ ಒಳ್ಳೆ ಫುಡ್ ಕೊಟ್ರೆ ನಾವೇ ಸಾಕಾಗ್ಬೇಕು ಸರ್. ಅಷ್ಟು ಟೈಮಿಂಗ್ಸ್ ಏನಿಲ್ಲ, ಎಷ್ಟು ಬೇಕಾದ್ರೂ ಮಾಡುತ್ತೆ ಸರ್. ಹೌದು ಸರ್. ಈಗ ನೀವು ಹೊಲ್ದ ಮಿಡ್ಲಲ್ಲಿ ಫುಡ್ ಕೊಡ್ತೀರಾ? ಇಲ್ಲ ಸರ್, ಮಧ್ಯಾಹ್ನ ಟೈಮ್ ರೆಸ್ಟ್ ಕೊಡ್ತೀವಿ, 2 ಅವರ್ಸ್ ಸರ್. ರೆಸ್ಟ್ ಬೇಕೇ ಬೇಕು. ಹೌದು ಸರ್, ಮಧ್ಯಾಹ್ನ ಟೈಮ್ ನೀರ್ ತೋರೋದು, ಮತ್ತೆ ಮಧ್ಯಾಹ್ನ ಟೈಮ್ 1 ಗಂಟೆ ಹುಲ್ಲು ಹಾಕೋದು, ಈ ಟೈಪ್ ಎಲ್ಲ ರೆಸ್ಟ್ ಕೊಡ್ತೀವಿ. ಬೆಳಿಗ್ಗೆ ತಿಂಡಿ ಕೊಡ್ತೀವಿ, ತಿಂಡಿ ಕೊಟ್ಟು ಮಾಮೂಲಿ 11-12 ಗಂಟೆಗೆ ನೀರ್ ತೋರ್ತೀವಿ. ನೀರ್ ತೋರಾದ ನಂತರ 2 ಗಂಟೆ ರೆಸ್ಟ್ ಕೊಟ್ಟು ಪುನಃ ಸಾಯಂಕಾಲ 5:30-6 ಗಂಟೆ ತನಕ ಕೆಲಸ ಮಾಡ್ತೀವಿ ಸರ್. ನಿಮ್ಮ ಅಂದಾಜಲ್ಲಿ ಈಗ ನೀವು ಇದಕ್ಕೆ 4-5 ವರ್ಷ ಆಯ್ತು ಅಂತ ಹೇಳಿದ್ರಿ. ಹೌದು ಸರ್. ಎಷ್ಟು ವರ್ಷದವರೆಗೆ ದುಡಿತ ನಿಮ್ ಲೆಕ್ಕ? ಸರ್, ಇದು ದಷ್ಟಪುಷ್ಟವಾಗಿ ಮಾಡಿಕೊಂಡ್ರೆ 20 ವರ್ಷ ಮನೆ ಮಗನಂಗೆ ನಮ್ಮನ್ ಸಾಕ್ತದೆ ಸರ್. ಒಂದಿನ ಬೇರೆಯವ್ರಿಗೆ ಹೋದ್ರೆ ಸರ್, ಹೋಗಲ್ಲ ನಾವು. ಹೋದ್ರೆ ಒಂದ್ ದಿನಕ್ಕೆ 4,000 ದುಡ್ಡು ಕೊಡ್ತಾರೆ ಸರ್. ಇದನ್ನ ಬೆಳಿಗ್ಗೆ ಸಂಜೆ ತನಕ ಕೆಲಸ ಮಾಡಿದ್ರೆ ನಾವು ಅವ್ರ ಜಮೀನಲ್ಲಿ ನಾವು ಹೋಗ್ ಮಾಡಲ್ಲ ಅಲ್ವಾ? ಅಂದ್ರೆ ನೀವು ನಿಮ್ ಕೆಲಸ ಮಾತ್ರ ಸರ್, ನಮ್ ಕೆಲಸ ಮಾತ್ರ. ಅಷ್ಟು ಬಾಡಿಗೆ ಇದೆ? ಹೌದು ಸರ್. ಆ ರೀತಿ ಮಾಡೋರು ಇದಾರೆ ಯಾರಾದ್ರು? ಇದಾರೆ ಸರ್. ಈಗ ನಾವು ವ್ಯವಸಾಯ ಮಾಡ್ತಾ ಇದೀವಲ್ಲ ಸರ್, ನಮ್ದು PUC ಆಯ್ತು, ಸೆಕೆಂಡ್ PUC ನಂತರ ಆರ್ಥಿಕ ಸಮಸ್ಯೆಯಿಂದ ನಾವು ಓದೋದನ್ನ ಡಿಸ್ಕಂಟಿನ್ಯೂ ಮಾಡಿ ವ್ಯವಸಾಯ ಮಾಡಕ್ ಬಂದ ರೈತರಾಗಿ ವ್ಯವಸಾಯ ಮಾಡೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲಾನು ಬಗೆಹರಿಸಿ ಇವಾಗ ನಾವು
ಸ್ವಲ್ಪ ಉತ್ತಮವಾಗಿ ಜೀವನ ನಡೆಸ್ತಾ ಇದೀವಿ ಸರ್. ಹಾ. ಹಂಗಾಗಿ ಹಾ. ಇದರಲ್ಲಿ ಏನಂದ್ರೆ ಜೀವನದಲ್ಲಿ ಬೇರೆ ಯಾವ್ದು ಹ್ಯಾಬಿಟ್ ಇರಬಾರ್ದು ಸರ್. ಅಲ್ಲ ವ್ಯವಸಾಯ ತುಂಬಾ ಅನುಕೂಲ ಇದೆ ಕರೆಕ್ಟ್. ಸರ್. ನೀವ್ ಹೇಳ್ತೀರಾ, ಹ್ಮ್. ಈಗ ಒಬ್ಬ ಇಂಜಿನಿಯರ್ ಒಂದ್ ತಿಂಗಳಲ್ಲಿ 70,000 80,000 ಸಂಬಳ ತಗೋತಾರೆ. ಅವ್ರಿಗೆ ನಮ್ದು 6 ಮಂತ್ ಕ್ರಾಪ್ ಸರ್. ನಮ್ಗೆ ತಂಬಾಕು ಆಗ್ಬೋದು, ತೋಟ ವರ್ಷವಿಡೀ ಕೆಲಸ ಇರುತ್ತೆ. ತಂಬಾಕು 6 ಮಂತ್ ಕ್ರಾಪ್ ಸರ್. ಇದ್ರಲ್ಲಿ 1 to ಡಬಲ್ ಆದಾಯ ಆಗುತ್ತೆ ಸರ್. ನೀವು 10 ಲಕ್ಷ ಖರ್ಚು ಮಾಡಿದ್ರೆ 20 ಲಕ್ಷ ಆಗುತ್ತೆ. 20 ಮಾಡಿದ್ರೆ 40 ಆಗುತ್ತೆ ನಮ್ಮ ಸಾಮರ್ಥ್ಯದ ಮೇಲೆ. ಅಂದ್ರೆ ಇದನ್ನ ಒಳ್ಳೆ ರೀತಿಲಿ ಬಳಸ್ಕೊಂಡು ಹೋಗ್ಬೇಕು ಸರ್. ಹೌದು ಸರ್. ವ್ಯವಸಾಯ ಅಂದ್ರೆ ಈಗ ನಾವು ದುಂದಿ ವೆಚ್ಚ ಮಾಡೋದು, ಡ್ರಿಂಕ್ಸ್ ಮಾಡೋದು, ಡ್ರಿಂಕ್ಸ್ ಮಾಡಿ ಬಿಡಿ ಸೇದೋದು, ಸ್ಮೋಕ್ ಮಾಡೋದು, ಬಿಡ್ಡಿಂಗ್ ಹೋಗೋದು, ಈ ದುಶ್ಚಟಗಳಿಗೆ ನಾವು ಭಾಗಿಯಾಗ್ದೇನೆ ಕೃಷಿಯಿಂದ ಬಂದಂತ ಆದಾಯನ ನೀಟಾಗಿ ಸಮರ್ಪಕವಾಗಿ ಬಳಸ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ರೈತ ಒಂದು ಭಾರತ ದೇಶದ ಬೆನ್ನೆಲುಬು ಅಂತ ಹೇಳಿದಾರಲ್ಲ ಸರ್, ಅದು 100ಕ್ಕೆ 100ರಷ್ಟು ಸತ್ಯ ಸರ್. ರೈತ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ಇಂಜಿನಿಯರ್ಗಳು ಸಂಬಳ ತಗೋತಾರೆ ಅಂತ ಹೇಳಿದ್ರಲ್ಲ ಸರ್, ಅವ್ರು ಏನ್ ಸಂಬಳ ತಗೋತಾರ ಒಬ್ಬ ರೈತ ದುಡ್ದು ಸಾಧಿಸ್ಬಲ್ಲ ಸರ್, ಸಂಬಳ ತೋರ್ಸ್ಬಲ್ಲ ಸರ್. ಆದ್ರೆ ಅವರು ಇಂಜಿನಿಯರ್ ಆಗೋದು ಗೌರ್ಮೆಂಟ್ ಎಂಪ್ಲಾಯ್, ಇನ್ನೊಬ್ರು ಕೆಳಗಡೆ ಕೆಲಸ ಮಾಡ್ತಾರೆ. ಇದು ನಮ್ ಸ್ವಂತ ನಾವೇ ಶಕ್ತಿಯಿಂದ ದುಡ್ದು ಇವಾಗ ಹೋಗ್ಬೋದು ಸರ್. ಇವಾಗ ಹೋಗ್ಬೋದು. ಅವ್ರು ರಜಾ ಕೇಳ್ಬೇಕು, ಅಂಗ್ಲ ಹಚ್ಬೇಕು. ಅದ್ರ ರೈತನಿಗೆ ತುಂಬಾ ಅನುಕೂಲ ಇದೆ. ಅದ್ರ ನಾವು ಯಾವ ರೀತಿ ಬಳಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಜೀವನ. ರೈತನ ಜೀವನ ಎಲ್ಲ ಹೇಳ್ತಾರೆ ಕಷ್ಟ ಅಂತ. ಕಷ್ಟನೇ, ಆದ್ರೆ ಶ್ರಮ ಪಡ್ಬೇಕು. ಆದ್ರೆ ರೈತನ ಜೀವನ ತುಂಬಾ ಸುಗಮವಾಗಿ ಸಾಗಿಸ್ಬೋದು ಸರ್. ನಾವು ಆರ್ಥಿಕ ಒಂದು ವ್ಯವಸ್ಥೆನ ನೀಟಾಗಿ ಬಳಸ್ಕೊಳ್ಳೋದೇ ಆದ್ರೆ ಕೃಷಿಯಿಂದ ಬಂದಂತ ಆದಾಯ, ಅದಕ್ಕೆ ಮಾಡ್ಬೇಕಾದಂತ ವ್ಯವಸಾಯ ಖರ್ಚು, ಇದನ್ನೆಲ್ಲಾನು ನೀಟಾಗಿ ಬಳಸ್ಕೊಳ್ಳೋದಾದ್ರೆ ರೈತನ ಒಬ್ಬ ಅಫಿಷಿಯಲ್ಸ್ ಏನು ಮಾಡಕ್ಕಾಗಲ್ಲ ಸರ್. ರೈತ ಎಲ್ಲಾನು ಈಗ ಬೆಳಿಗ್ಗೆ ಎದ್ದು ಹಾಲು ಕರ್ಕೋತೀವಿ, ನಾವೇನಾದ್ರು ಕೊಂಡ್ಕೋಬೇಕು ಅಫಿಷಿಯಲ್ಸ್ ಆದ್ರೆ. ಈಗ ಏನೇ ಬೇಕು ಅಂದ್ರೆ ನಾವು ಈಗ 1 2 4 ಟಗರ್ ಮರಿ, ಆಡ್ ಮರಿ ಸಾಕ್ಬೋದು, ಇಲ್ಲ ಜಮೀನಲ್ಲಿ ದುಡಿಬಹುದು. ಈಗ ತರಕಾರಿ ಸೊಪ್ಪೆಲ್ಲ ನಾವೇ ಬೆಳ್ಕೋಬಹುದು. ಅಫಿಷಿಯಲ್ಸ್ ಆದ್ರೆ ಎಲ್ಲ ಕೊಂಡ್ಕೋಬೇಕು. ಸಿಟಿನಲ್ಲಿ ಏನು ಮಾಡಕ್ಕಾಗಲ್ಲ. ಹೌದು ಸರ್, ಹೌದು. ನಮ್ಮ ಹಳ್ಳಿನಲ್ಲಿ ನಮ್ಗೆ ಬೇಕಾಗಿದ್ದ ತಿನ್ಬೋದು, ಬೇಕಾಗದಂಗೆ ಸಂಪಾದನೆ ಮಾಡ್ಬೋದು, ದುಡಿಬಹುದು. ಅಂದ್ರೆ ರೈತರ ದೇಶದ ಬೆನ್ನೆಲುಬು. ಹೌದು. ರೈತನ ಒಂದು ದುಶ್ಚಟಗಳಿಂದಾಗಿ ರೈತನ ಬೆನ್ನೆಲುಬು ಮುರಿದ್ರೆ ದೇಶದ ಬೆನ್ನೆಲುಬೆ ಮುರಿಬಹುದು. 100% ನೀವು ನಮ್ಗೆ ಹೇಳ್ತಿದ್ರಿ ಸರ್. ನಂಗೆ ಅಮೂಲ್ಯವಾಗಿರುವಂತಹ ಸಮಯನ ಕೊಟ್ರಿ. ಅದರ ಮಧ್ಯದಲ್ಲಿ ಇದೊಂದು ಸಂಗತಿಯನ್ನು ಇಲ್ಲಿ ಜನರಿಗೆ ಸಾಮಾನ್ಯ ಅನ್ನಿಸಬಹುದು. ಆದ್ರೆ ರಾಜ್ಯದ ಎಷ್ಟೋ ಮೂಲೆಗಳಲ್ಲಿ, ಎಷ್ಟೋ ಹಳ್ಳಿಗಳಲ್ಲಿ ಇದು ಯಾವುದೇ ಎತ್ತಿನ ಗಾಡಿಗಳು ಇಲ್ದಿರುವಂತ ಎಷ್ಟೋ ಹಳ್ಳಿಗಳಿದೆ. ಹೌದು, ಅವ್ರಿಗೆಲ್ರಿಗೂ ಕೂಡ ಹಳ್ಳಿಕಾರ ತಳಿ ಎತ್ತು ಅಂದ್ರೆ ಗೊತ್ತಿಲ್ಲ. ಕರೆಕ್ಟ್. ಅವರಿಗೆಲ್ಲ ಈ ಕಂಟೆಂಟ್ ಪ್ರೇರಣೆ ಆಗ್ಲಿ, ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ್ದ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.